ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ನೋಡಿದ್ರೆ ಸೋಯಾ ಚಂಪ್ಸ್ ಇದರದ್ದು ಒಂದು ಗೊಜ್ಜು ಥರ ಮಾಡ್ತೀನಿ ನಾನು. ಚೆನ್ನಾಗಿ ನೆಂದಿದೆ, ಇದು ಬಿಸಿನೀರಲ್ಲಿ ನೆಂದು ಸಿಕ್ಕಿರೋ ಅಂಥದ್ದು ನೋಡಿ. ಇಲ್ಲಿ ಪುಟಾಣಿ ಕೂತ್ಕೊಂಡೈತಿ. ಒಂದು ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ. ಯಾವುದು ರುಬ್ಬಿ ಹಾಕೋಂಥದ್ದೇನಿಲ್ಲ, ಇದರಲ್ಲಿ ಎಲ್ಲ ಕಟ್ ಮಾಡಿ ಹಾಕಿ ಮಾಡೋ ಅಂಥದ್ದು. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. 2 ಈರುಳ್ಳಿ ಇದು ಕಟ್ ಮಾಡಿ ಇರ್ತಂಥದ್ದು, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದೆ. 2 ರಿಂದ 3 ಟೊಮೊಟೊ, 2 ರಿಂದ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. 1 ಟೇಬಲ್ ಸ್ಪೂನು ಚಿಕನ್ ಮಸಾಲ. ಚಿಕನ್ ಮಸಾಲ ಇಲ್ಲ ಅಂದ್ರೂ ನೀವು ಮನೆ ಮಸಾಲ ಇಲ್ಲ ಗರಂ ಮಸಾಲ ಹಾಕ್ಕೋಬೋದು. ಮನೆ ಮಸಾಲನೂ ಬೇಡ, ಗರಂ ಮಸಾಲ ಹಾಕ್ಕೋಬೋದು. ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡೋಣ, ಬೇಗ ಟೊಮೊಟೊ ಮೆಲ್ಟ್ ಆಗುತ್ತೆ. ಇವಾಗ ಲಿಡ್ ತೆಗಿಯೋಣ. ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂತಲೇ ಅದನ್ನು ಮುಚ್ಚೋದು ಅಷ್ಟೇ. ಸ್ವಲ್ಪ ಹೊತ್ತು ನೋಡಿದ್ರೆ ಟೊಮೊಟೊ ನೀಟಾಗಿ ಮೆಲ್ಟ್ ಆಗುತ್ತೆ. ಚಪಾತಿ, ಅನ್ನ ಎಲ್ಲ ತಿನ್ಬೋದು. ಇದು ಅಷ್ಟು ಚೆನ್ನಾಗಿ ಬರುತ್ತೆ. ಈ ಗೊಜ್ಜು ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿ ನೀಟಾಗಿ ಮೆಲ್ಟ್ ಆಗಿದೆ. ನೋಡಿದ್ರೆ ಎಷ್ಟು ನೀಟಾಗಿ ಮೆಲ್ಟ್ ಆಗಿದೆ. ಇವಾಗ ನಾನು ಸೋಯಾ ಹಾಕ್ಕೊಳ್ಳೋಣ. ಇದನ್ನು ನಮಗೆ ಸೋಯಾ ಚಂಕ್ಸ್. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕಲ್ಲ ಅದು. ಚಿಕನ್ ಸಾರು ಥರ ಟೇಸ್ಟ್ ಇರುತ್ತೆ. ಇದು ಸೂಪರಾಗಿ ಬರುತ್ತೆ. ಇವಾಗ ನಾವು ಲಿಡ್ ಕ್ಲೋಸ್ ಮಾಡೋಣ. ಬೇಯಬೇಕು ಚೆನ್ನಾಗಿ ಅದು. ಆಹಾ, ಕುದೀತಾ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕುದಿ ಬಂದಿದೆ. ಬಂದಿರುತ್ತೆ ಅನಿಸುತ್ತಿದ್ದು ಚೆನ್ನಾಗೆ. ನಾನು ಸ್ವಲ್ಪ ಇವಾಗೇನು ಲಿಡ್ ಕ್ಲೋಸ್ ಮಾಡೋದು ಬೇಡ, ಹಂಗೆ ಇಟ್ಬಿಟ್ಟು ಜಾಸ್ತಿ ಉರಿ ಇಕ್ಕೋಣ. ಫುಲ್ ಉರಿ ಇಟ್ಟಿದ್ದೀನಿ, ಗ್ಯಾಸ್ ಫುಲ್ ಇದೆ. ಕುದೀಲಿ. ನೋಡಿದ್ರೆ ಗ್ರೇವಿ ಕಡಿಮೆ ಆಗಿದೆ. 1 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳೋಣ. ಡೈರೆಕ್ಟಾಗಿ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು, ಕೈ ಬಿಡದೆ ಮೊಸರನ್ನ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರೆ ಚಪಾತಿಗಂತೂ ಸೂಪರ್. ಚಪಾತಿ ತಿನ್ಬೋದು, ಅನ್ನನೂ ತಿನ್ಬೋದು. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡೋಣ.